ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇಂದು ಕೂಡ 20 ಜಿಲ್ಲೆಗಳಿಗೆ ಬರ್ತಿರುವಂಥದ್ದು. ಇಂದು ಸೋಮವಾರ ಗೊತ್ತಲ್ವಾ. ಸೊ ಹಾಗಾದ್ರೆ ನಿನ್ನೆ ಯಾವುದೇ ರೀತಿಯಾದಂತಹ ಕಂತುಗಳು ಯಾರಿಗೂ ಕೂಡ ಜಮಾ ಆಗಿರಲ್ಲ. ಇಂದು ಬರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಹಾಗಾದ್ರೆ ಆ ಒಂದು 20 ಜಿಲ್ಲೆಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದನ್ನು ನೀವು ಡೆಫಿನೆಟ್ ಆಗಿ 100% ನೋಡಲೇಬೇಕಾಗುತ್ತೆ. ಯಾಕಂದರೆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಾಹಿತಿ ವೀಕ್ಷಕರೇ. ಸೊ ವಿಡಿಯೋನ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಅದ್ರ ಜೊತೆಗೇನೆ ಹಿಂದಿನ ಕಂತುಗಳು ಏನಾದರೂ ಬಂದಿಲ್ಲ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ, ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಹೊಸ ವೀಕ್ಷಕರು ಕೂಡ ಇರ್ತಾರೆ, ಸೊ ಅವ್ರಿಗೂ ಕೂಡ ತಿಳಿಸ್ಕೊಡ್ಬೇಕಾಗತ್ತೆ. ಸೊ ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಸೊ ಈಗಾಗಲೇ ಹಣ ಜಮಾ ಆಗಿರುವಂತಹ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದಾದಮೇಲೆ ಅದು ಅದೊಂದು ವಿಡಿಯೋ ಬರುತ್ತೆ. ಸೊ ಅಲ್ಲಿ ನೋಡ್ಕೋಬಹುದು ಈಗಾಗಲೇ ಜಮಾ ಆಗಿರುವಂಥದ್ದು, ಯಾರಿಗೆ ಜಮಾ ಆಗಿದೆ ಯಾರಿಗಾಗಿಲ್ಲ ಎಂಬುದನ್ನು ನೀವು ಕೂಡ ನೋಡ್ಕೋಬೋದಾಗಿರುತ್ತೆ. ಸೊ ಹಾಗಾದ್ರೆ ನಿಮ್ಗೆ ಏನಾದರೂ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದರೆ ಸೊ ಕಂಪ್ಲೀಟ್ ಆದಂಥ ಮಾಹಿತಿ ನೋಡಿ. ಜಮಾ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ, ಜಮಾ ಆಗಿದೆ ಸರ್ ಅಂತ ಯಾವ ಜಿಲ್ಲಾ ಅಂತ ಅದನ್ನು ಕೂಡ ತಿಳಿಸಿ. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದಿರ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಣ್ರಿ. ಸೊ ಈ ಅಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡ್ತೀನಿ. ನೋಡ್ರಿ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿದ್ದಾವೆ ಸೊ ಅದನ್ನು ಮೊದಲು ನಾನು ತಿಳಿಸ್ಕೊಟ್ಬಿಡ್ತೀನಿ. ನೆಕ್ಸ್ಟು ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ರಿ ಇಲ್ಲಿ ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ. ಸೊ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇರುವಂಥದ್ದು ನಿಲ್ಲಿ ವೀಕ್ಷಕರೇ. ಸೊ ಇನ್ಮೇಲಿದೆ ಟಾಪಿಕ್ಕು. ಏನಪ್ಪ ಟಾಪಿಕ್ ಅಂದರೆ, ನಿಮಗೆ ಹಿಂದಿನ ಕಂತುಗಳು ಬಹಳಷ್ಟು ಪೆಂಡಿಂಗ್ ಉಳಿದಿದ್ದಾವೆ. ನನಗೆ ಗೊತ್ತಿದೆ ಬಹಳಷ್ಟು ಜನರಿಗೆ ಬಹಳಷ್ಟು ಪೆಂಡಿಂಗ್ ಉಳಿದಿದೆ. ಅಂದರೆ 1ನೇ ಕಂತಿನ ಹಿಡ್ಕೊಂಡು 11ನೇ ಕಂತಿನವರೆಗೆ ಒಂದು 5 ರಿಂದ 6 ಕಂತುಗಳು ಬಂದಿದ್ದಾವೆ. ಉಳಿಕಿರುವಂತಹ ಕಂತುಗಳು ಒಂದು 4 ರಿಂದ 5 ಕಂತುಗಳು ಪೆಂಡಿಂಗೇನೆ ಉಳಿದುಬಿಟ್ಟಿದ್ದಾವೆ. ಸೊ ಹಾಗಾದರೆ ಅಂತಹ ಕಂತುಗಳನ್ನು ನಾವು ಪಡೆಯೋದು ಹೇಗೆ, ಅಂತಹ ಒಂದು ಕಂತುಗಳು ನಮಗೆ ಯಾವಾಗ ಜಮಾ ಆಗತ್ತೆ ಅನ್ನೋರು ಬಹಳಷ್ಟು ಜನ ಇದ್ದಾರೆ, ಕಮೆಂಟಲ್ಲಿ ಕೂಡ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ತಿಳಿಸಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ರಿ ಇಲ್ಲಿ ಮಾಧ್ಯಮದವರು ಡೈರೆಕ್ಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನು ಕ್ವಶನ್ ಮಾಡಿದ್ರು ಅಂದರೆ, ಈಗ ನೀವು ಹಾಕ್ತಾ ಇರುವಂತಹ ಕಂತುಗಳಲ್ಲಿ ಬಹಳಷ್ಟು ಜನರಿಗೆ ಪೆಂಡಿಂಗೇನೆ ಉಳಿದಿದೆ. ಸೊ ಹಾಗಾದರೆ ಅಂತಹ ಕಂತುಗಳನ್ನು ನೀವು ಯಾವಾಗ ಹಾಕ್ತೀರಾ, ಎಲ್ಲರಿಗೆ ಯಾವಾಗ ಜಮಾ ಮಾಡ್ತೀರಾ ಅಂತ ಒಂದು ಕ್ವಶನ್ ಇಟ್ಟರು. ಸೊ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಹೇಳಿದ್ರು ಅಂದರೆ, ಈಗ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಮೊದಲಿಗೆ ಹೋದ ವರ್ಷ ಜೂನಲ್ಲಿ ಸೆಪ್ಟೆಂಬರ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಸೊ ಅರ್ಜಿಯನ್ನು ಸಲ್ಲಿಸಿದಾಗ ಹಣವನ್ನು ನಾವು 1ನೇ ತಿಂಗಳು ಹಾಕಿದ್ವಿ, 2ನೇ ತಿಂಗಳದು ಕೂಡ ಹಾಕಿದ್ವಿ, 3ನೇ ತಿಂಗಳದು ಕೂಡ ಹಾಕಿದ್ವಿ. ಆವಾಗ ಎಲ್ಲ ಕ್ಲಿಯರ್ ಇತ್ತು. ಸೊ ಅದಾದ ತಕ್ಷಣ ಯಾವುದೇ ಒಂದು ಕಾರಣಕ್ಕಾಗಿ 1,20,20,00,000 ಫಲಾನುಭವಿಗಳಲ್ಲಿ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳು ಒಂದು ಆಧಾರ್ ಕಾರ್ಡ್ ತಿದ್ದುಪಡಿ ಆಗಿರಲಿ, ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರಲಿ, ಮತ್ತು ಯಾವುದೇ ರೀತಿಯಾದಂತಹ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತಿದ್ದುಪಡಿ ಮಾಡ್ಕೊಂಡಿದ್ದ ತಕ್ಷಣ ಏನಾಗುತ್ತೆ ಅಂದರೆ, ಇಲ್ಲಿರುವಂತಹ ಡಾಕ್ಯುಮೆಂಟ್ಸು ಚೇಂಜ್ ಆಗಿರ್ತಾವಲ್ಲ. ಸೊ ಅದು ಅರ್ಜಿ ಸಲ್ಲಿಸುವಾಗ ಡಾಕ್ಯುಮೆಂಟ್ಸ್ ಬೇರೆ ಆಗಿಬಿಡುತ್ತೆ, ಇಲ್ಲಿರುವಂತಹ ಡಾಕ್ಯುಮೆಂಟ್ಸ್ ಬೇರೆ ಆಗಿರುತ್ತೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇಲ್ಲಿಯ ಡಾಕ್ಯುಮೆಂಟ್ಸು ಮೇಲ್ಗಡೆ ಹೋಗಿ ಫೆಚ್ ಆಗತ್ತೆ, ಯಾಕಂದರೆ ಅದಕ್ಕೆ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ವೇಟ್ ಮಾಡಬೇಕಾಗತ್ತೆ. ನಿಮಗೆ ಅದು ಜಮಾ ಆಗಲ್ಲ. ಆವಾಗ ನಡುವೆ ಏನು ಒಂದು ಗ್ಯಾಪ್ ಕೊಟ್ಟಿರ್ತೀವಲ್ಲ, ಸೊ ಅಂತಹ ಒಂದು ಸಂದರ್ಭದಲ್ಲಿ ಅಮೌಂಟು ಜಮಾ ಆಗಿರಲ್ಲ. ಸೊ ಅವಾಗ ನೀವು ವೇಟ್ ಮಾಡಲೇಬೇಕು. ಅದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಸೊ ಇಲ್ಲಪ್ಪ ಅಂದರೆ ನಮಗೆ ಅಮೌಂಟ್ ತಕ್ಷಣವೇ ಬೇಕು, ನಮಗೆ ಇದೇ ತಿಂಗಳು ಇಟ್ಕೊಂಡು ಕಂಟಿನ್ಯೂ ಬರಲೇಬೇಕು ಅಂತ ಅಂದರೆ ನೀವು ಚೇಂಜ್ ಆಗಿರುವಂತಹ ತಿದ್ದುಪಡಿ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಮತ್ತೊಂದು ಸಾರಿ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಿರ್ತೀರ ಅಲ್ಲಿಯೇ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಓಕೆನಾ. ಸೊ ಅಲ್ಲಿಯೇ ಹೋಗಿ ಅರ್ಜಿಯನ್ನು ಸಲ್ಲಿಸಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಅಮೌಂಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ನೀವು ತಿದ್ದುಪಡಿ ಮಾಡಿಕೊಂಡ್ರೆ ಇಲ್ಲಿ ರೇಷನ್ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಮಾತ್ರ ಸಿಗುತ್ತೆ, ರೇಷನ್ ಅಕ್ಕಿ ಹಣ ಕೂಡ ಸಿಗಲ್ಲ, ಮತ್ತು ಗೃಹಲಕ್ಷ್ಮಿ ಯೋಜನೆ ಕೂಡ ಸಿಗಲ್ಲ. ಏಕೆಂದರೆ ಅಮೌಂಟ್ ಬರುವಂತಹ ಯೋಜನೆಗಳು ಕಣ್ರಿ ಇವು. ಡೈರೆಕ್ಟಾಗಿ ನಾವು ರೇಷನ್ ತೊಗೊಂಡು ಬರ್ತೀವಲ್ಲ, ಆ ರೀತಿ ಹಣ ತೊಗೊಂಡು ಬರ್ಲಿಕ್ಕಾಗಲ್ಲ. ಇವ್ರು ಅಮೌಂಟ್ ಹಾಕಿದ್ರೇ ಮಾತ್ರ ನಾವು ತೊಗೋಬೇಕಾಗತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ಗಳು ನಿಮ್ಮದು ಕ್ಲಿಯರ್ ಇದ್ದರೆ ಮಾತ್ರ ಅಮೌಂಟ್ ಹಾಕ್ತಾರೆ. ನೀವು ತಿದ್ದುಪಡಿ ಮಾಡ್ಕೊಂಡಿದ್ದೆ ಆದರೆ ನೀವು ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಬೇಕು ಅಂತ 3 ಸಾರಿ ಅಲ್ಲ 4 ಸಾರಿ ಅಲ್ಲ, ಬಹಳಷ್ಟು ಸಾರಿ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಅದನ್ನು ನೀವು ಮಾಡ್ತಾನೆ ಇಲ್ಲ, ಅದಕ್ಕೆ ಹಣ ಬರ್ತಾ ಇಲ್ಲ ಕಣ್ರಿ. ಸೊ ಬಹಳಷ್ಟು ಜನ ಕಮೆಂಟ್ಗಳಲ್ಲಿ ಕೇಳ್ತಾ ಇದ್ರೆ ಏನು ಮಾಡಬೇಕು ಸರ್, ಇನ್ನೂ ಪೆಂಡಿಂಗ್ ಉಳಿದಿದೆ ಅದು ಇದು ಅಂತ. ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಿ
ಇಷ್ಟೇ ಅವ್ರು ಹೇಳಿರುವಂಥದ್ದು, ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಬೇಗನೆ ಹೋಗಿ ಏನು ಮಾಡಿ ಒಂದು ಡಾಕ್ಯುಮೆಂಟ್ಸ್ಗಳು ಏನು ತಿದ್ದುಪಡಿ ಆಗಿರ್ತಾವಲ್ಲ, ಮೊದಲಿನ ಒಂದು ಅರ್ಜಿ ಸಲ್ಲಿಸುವಾಗ ಏನು ಅದನ್ನು ಅವ್ರಿಗೆ ಕೇಳಿ ಅದನ್ನು ಒಂದು ಅರ್ಜಿನೇ ಒಂದು ರದ್ದು ಮಾಡಿಗಿರಿ. ಸೊ ನೆಕ್ಸ್ಟು ಮತ್ತೊಂದು ಹೊಸ ಅರ್ಜಿಯನ್ನು ತೆಗೆದುಕೊಳ್ಳಿ ಅಂತ ಒಂದು ಮಾಹಿತಿಯನ್ನು ಕೊಡಿ. ಸೊ ಆವಾಗ ನಿಮಗೆ ಕಂಟಿನ್ಯೂಸ್ ಆಗಿ ಹಣ ಬರ್ತಾ ಸ್ಟಾರ್ಟ್ ಆಗುತ್ತೆ. ಆದರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈಗ ಡಿಲೇ ಆಗಿರುವಂತೂ ನಿಜಾನೇ. ಯಾಕಂದರೆ ಎಲೆಕ್ಷನ್ ಟೈಮ್ದಲ್ಲಿ ಹಣನೇ ಹಾಕಿಲ್ಲ ಅವರು, ನಿಮ್ಗೆ ಅಮೌಂಟ್ ಬಂದಿಲ್ಲ ಅಂತಲೇ ಕೂತ್ಕೊಳ್ಬೇಡಿ. ನಿಮ್ಮದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರ್ತವೆ, ಒಬ್ಬೊಬ್ರದ್ದು ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇರಲ್ಲ. ಸೊ ಸುಮ್ಮನೆ ಹೋಗಿ ಅರ್ಜಿ ಸಲ್ಲಿಸಲಿಕ್ಕೆ ಹೋಗಬೇಡಿ. ಯಾಕಂದರೆ ಡಿಲೇ ಆಗಿರೋದಂತೂ ನಿಜಾನೇ. ಸೊ ನಿಮ್ಗೆ ಅಮೌಂಟ್ ಬರಲಿಕ್ಕೆ ಒಂದು ಬಂದಿರಲ್ಲ, ಯಾರಿಗೂ ಕೂಡ ಬಂದಿರಲ್ಲ. ಓಕೆನಾ, ನಿಮ್ಗೆ ಅಷ್ಟೇ ಬಂದಿಲ್ಲ ಅಂತ ಏನಿಲ್ಲ, ಯಾರಿಗೂ ಕೂಡ ಬಂದಿಲ್ಲ ಒಂದು ಎಲೆಕ್ಷನ್ ಟೈಮ್ದಲ್ಲಿ. ಸೊ ಈಗ ಹಾಕ್ತಾ ಇದ್ದಾರೆ, ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ, ಮತ್ತೇನಿಲ್ಲ. ಒಂದು ಸ್ವಲ್ಪ ವೆಯ್ಟ್ ಮಾಡಿಕೊಂಡು ಹಣ ಬರತ್ತೋ ಇಲ್ವೋ, ನಮ್ಮ ಮನೆ ಪಕ್ಕದವ್ರಿಗೆ ಬಂದಿದ್ದು, ನಮ್ಮ ಮನೆ ಹತ್ರ ಇರೋರಿಗೆ ಬಂದಿದ್ದು, ನಮ್ಮ ಒಂದು ವಾರ್ಡ್ನಲ್ಲಿ ಇರೋರಿಗೆ ಬಂದಿದ್ದು, ಏರಿಯಾದಲ್ಲಿ ಇರೋರಿಗೆ ಬಂದಿದ್ದು, ಒಂದು ಸ್ವಲ್ಪ ಪರಿಚಯ ಇರ್ತಾರೆ, ಕೇಳ್ಕೊಬೋದು. ಸೊ ಕೇಳ್ಕೊಂಡ ತಕ್ಷಣ ಅಮೌಂಟ್ ಬರ್ತಾ ಇದ್ರೆ ಹಾಂ ಬರ್ತಾ ಇದೆ, ಒಂದು ಸ್ವಲ್ಪ ವೆಯ್ಟ್ ಮಾಡೋಣ, ಇನ್ನು ಜೂನ್ 30ರವರೆಗೆ ಟೈಮ್ ಇದೆ, ಅಥವಾ ಜುಲೈ 15ರವರೆಗೂ ಕೂಡ ಈ ಒಂದು ಕಂತು ಒಯ್ಯುವಂತಹ ಚಾನ್ಸಸ್ ಇರುತ್ತೆ. ಸೊ ಆಮೇಲೆ ಆ ಒಂದು ಜುಲೈನಲ್ಲಿನೇ ಒಂದು 12ನೇ ಕಂತಿನ ಹಣ ರಿಲೀಸ್ ಮಾಡ್ತಾವಂತ ಹೇಳಿದ್ದಾರೆ. ಸೊ ಇಲ್ಲಿ ಜೂನ್ನಲ್ಲಿ ಏನಿದೆ ಸಂಪೂರ್ಣವಾಗಿ 11ನೇ ಕಂತಿನ ಹಣ ಬರುತ್ತೆ, ಮತ್ತು ಜುಲೈನಲ್ಲಿನೂ ಕೂಡ ಅರ್ಧಕ್ಕರ್ಧ ಜುಲೈ 15ರವರೆಗೆ ಅಮೌಂಟ್ ಏನಾದರೂ ಇಲ್ಲಿ ಹಾಕಿಲ್ಲ ಅಂದರೆ ಜುಲೈ 15ರವರೆಗೂ ಕೂಡ ಅಮೌಂಟ್ ಹಾಕುವಂತಹ ಚಾನ್ಸಸ್ ಇರುತ್ತೆ. ಯಾಕಂದರೆ ಸರ್ವರ್ ಇಶ್ಯೂ, ಟೆಕ್ನಿಕಲ್ ಇಶ್ಯೂ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ವೇಟ್ ಮಾಡಲೇಬೇಕಾಗತ್ತೆ ಅಲ್ಲಿವರೆಗೂ. ಸೊ ಹಾಗಾದರೆ ಇದಿಷ್ಟು ಜಿಲ್ಲೆಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ, ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿಕೊಟ್ಟಿದ್ದೀನಿ, ಮತ್ತು ವೇಟ್ ಕೂಡ ಮಾಡಬೇಕಾಗತ್ತೆ. ಯಾಕಂದರೆ ಅಮೌಂಟ್ ಹಿಂದಿನ ಕಂತುಗಳು ಭಾಳಷ್ಟು ಜನರಿಗೆ ಈಗಾಗಲೇ ಬಂದಿಲ್ಲ. ಯಾಕಂದರೆ ಅಮೌಂಟ್ ಯಾರಿಗೂ ಕೂಡ ಬಂದಿಲ್ಲ ಅದು, ಯಾಕಂದರೆ ಎಲೆಕ್ಷನ್ ಟೈಮ್ದಲ್ಲಿ ಯಾರಿಗೂ ಕೂಡ ಅಮೌಂಟೇ ಹಾಕಿಲ್ಲ ಅವರು. ಸೊ ಅದು ನಿಮಗೆ ತಪ್ಪಾಗಿರಲ್ಲ, ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಇರ್ತವೆ, ಸುಮ್ಮನೆ ಹೋಗಿ ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ವೇಟ್ ಮಾಡ್ಕೊಂಡು ನೋಡಿ, ಅಮೌಂಟ್ ಬಂದಿಲ್ಲ ಅಂದರೆ ಆಮೇಲೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ಇದಿಷ್ಟು ಮಾಹಿತಿ ಅರ್ಥ ಆಗಿದೆ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.